ಗ್ರೇಟರ್ ತುಮಕೂರಲ್ಲಿ ಬಂತು ಸರ್, ಅದೇನೋ ಚರ್ಚೆ ಇತ್ತು ಅಲ್ಲ. ಎಲ್ಲಿದೆ ಗ್ರೇಟರ್ ತುಮಕೂರು ಚರ್ಚೆ? ಇಲ್ಲ, ನಾವು ಬೆಂಗಳೂರಿನ ಗ್ರೇಟರ್ ಬ್ಯಾಂಗ್ಳೂರ್ ತುಮಕೂರು ತನಕ ಮಾಡೋ ಬದಲು ತುಮಕೂರನ್ನೇ ಗ್ರೇಟರ್ ಮಾಡಿ ಅಂತ ಹೇಳಿದ್ದ ಅಷ್ಟೇ. ಅದು ಮಾಡ್ತಾ ಇದೀವಿ ಸರ್. ಗೊಂದಲ ಅಂದ್ರೆ ಈಗ ಮುಖ್ಯಮಂತ್ರಿ ಸಂಬಂಧಪಟ್ಟ ಜನ ಮತ್ತೆ ಮತ್ತೆ ಹೇಳಿಕೆ ಕೊಡ್ತಾ ಇದ್ದಾರೆ, ಹೈಕಮಾಂಡ್ ಸೂಚನೆ ಇದ್ರು ಕೂಡ. ಇದು ಮತ್ತೆ ಗೊಂದಲ ಜಾಸ್ತಿ ಆಗ್ತಾ ಇಲ್ವಾ ಪಕ್ಷದಲ್ಲಿ? ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ. ಇನ್ನೇನಂದ ಆಯ್ತು, ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, 5 ವರ್ಷ ನಾನೇ ಇರ್ತೀನಿ ಅಂತ. ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡ್ಬೇಕು? ಅದ್ರ ಮಧ್ಯೆ ಮಾತಾಡೋದು, ನೋಟಿಸ್ ಅವರೇ ಎಲ್ಲ ಮಾತಾಡ್ಕಂತಾರೆ. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮಿಂದಾನೇ ಅದು ಸ್ವಲ್ಪ ಹೆಚ್ಚು ಗಮನ ತಗೊಳ್ತಾ ಇದೆ ಅಷ್ಟೇ. ಗ್ರೇಟರ್ ತುಮಕೂರಲ್ಲಿ ಬಂತು ಸರ್, ಅದೇನೋ ಚರ್ಚೆ ಇತ್ತು ಅಲ್ಲ. ಎಲ್ಲಿದೆ ಗ್ರೇಟರ್ ತುಮಕೂರು ಚರ್ಚೆ? ಇಲ್ಲ, ನಾವು ಬೆಂಗಳೂರಿನ ಗ್ರೇಟರ್ ಬ್ಯಾಂಗ್ಳೂರ್ ತುಮಕೂರು ತನಕ ಮಾಡೋ ಬದಲು ತುಮಕೂರನ್ನೇ ಗ್ರೇಟರ್ ಮಾಡಿ ಅಂತ ಹೇಳಿದ್ದ ಅಷ್ಟೇ. ಅದು ಮಾಡ್ತಾ ಇದೀವಿ ಸರ್. ಗೊಂದಲ ಅಂದ್ರೆ ಈಗ ಮುಖ್ಯಮಂತ್ರಿ ಸಂಬಂಧಪಟ್ಟ ಜನ ಮತ್ತೆ ಮತ್ತೆ ಹೇಳಿಕೆ ಕೊಡ್ತಾ ಇದ್ದಾರೆ, ಹೈಕಮಾಂಡ್ ಸೂಚನೆ ಇದ್ರು ಕೂಡ. ಇದು ಮತ್ತೆ ಗೊಂದಲ ಜಾಸ್ತಿ ಆಗ್ತಾ ಇಲ್ವಾ ಪಕ್ಷದಲ್ಲಿ? ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ. ಇನ್ನೇನಂದ ಆಯ್ತು, ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, 5 ವರ್ಷ ನಾನೇ ಇರ್ತೀನಿ ಅಂತ. ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡ್ಬೇಕು? ಅದ್ರ ಮಧ್ಯೆ ಮಾತಾಡೋದು, ನೋಟಿಸ್ ಅವರೇ ಎಲ್ಲ ಮಾತಾಡ್ಕಂತಾರೆ. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮಿಂದಾನೇ ಅದು ಸ್ವಲ್ಪ ಹೆಚ್ಚು ಗಮನ ತಗೊಳ್ತಾ ಇದೆ ಅಷ್ಟೇ.